ಇವತ್ತು ನಿನ್ನೆ ಮೊನ್ನೆ ಹಂಬೆಗಾಲಿಡ್ತಾ ಇರತಕ್ಕಂಥ ಒಂದು 10 ತಿಂಗಳು ಪಾಪನೂ ಕೂಡ ಒಪ್ಪದೇ ಇರುವಂಥ ವಿಚಾರ. ಕಾರಣ ತಾವೆಲ್ಲರೂ ತಿಳಿದಿರುವಂಗೆ ಸಿದ್ದರಾಮಯ್ಯನವರು 10 ವರ್ಷ ಇಲ್ದರೆ 20 ವರ್ಷ ಮುಖ್ಯಮಂತ್ರಿ ಆಗಿರಲಿ. ಆದರೆ ಒಡೆಯರವರ ಏನು ಕಾರ್ಯವೈಖರಿ ಇತ್ತು ಅಂದಿನ ದಿನಮಾನಗಳಲ್ಲಿ ಅವರ ಒಂದು ಕಾರ್ಯವೈಖರಿಗೆ ತೃಣ ಮಾತ್ರನೂ ಸಮಾನವಿಲ್ಲ. ಏನ್ರಿ, ಮೈಸೂರು ವಿಶ್ವವಿದ್ಯಾನಿಲಯ ಕಟ್ತವ್ರು ಯಾರ್ರೀ ಸ್ವಾಮಿ? ಬೆಂಗಳೂರು ಮಿಂಟೋ ಆಸ್ಪತ್ರೆ ಕಟ್ತವ್ರು ಯಾರು ಸ್ವಾಮಿ? ಮೈಸೂರು ಮೆಡಿಕಲ್ ಕಾಲೇಜ್ ಕಟ್ತವ್ರು ಯಾರು ಸ್ವಾಮಿ? ಮಹಾರಾಣೀಸ್ ಕಾಲೇಜ್ ಕಟ್ತವ್ರು ಯಾರು ಸ್ವಾಮಿ? ಇವತ್ತು ನಿಮ್ಮ ಹತ್ರ ಸುಣ್ಣ ಬಣ್ಣ ಹೊಡ್ಸೋಕ್ಕೆ ದುಡ್ಡಿಲ್ಲ, ಅಲ್ಲಿ ಕಿತ್ತೋಗಿರೋ ಗಾರೆ ಹಾಕ್ಸೋಕ್ಕೆ ದುಡ್ಡಿಲ್ಲ, ಇಲ್ಲದೆ ಇರುವಂಥ ವೈದ್ಯರ ರಿಕ್ವೆಪ್ ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ವಲ್ಲ ಸ್ವಾಮಿ? ನೀವು ಒಡೆಯರ ಬಗ್ಗೆ ಮಾತಾಡ್ತೀರಾ? ಅಲ್ಲ ರೀ, ಅವತ್ತು ಅವ್ರ ಮನೆಯ ಒಡವೆ ವಸ್ತ್ರಗಳನ್ನು, ಹೆಣ್ಣು ಮಕ್ಕಳ ಒಡವೆ ವಸ್ತ್ರಗಳನ್ನು ಮಾರಿ ಕನ್ನಂಬಾಡಿಯನ್ನು ಕಟ್ಟಿಸಿ ಮಂಡ್ಯ, ಮೈಸೂರು, ಬೆಂಗಳೂರಂಥ ಮಹಾನಗರಗಳಿಗೆ ಜೀವನಾಡಿಯಾದಂಥ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ ಸ್ವಾಮಿ? ಅಲ್ಲ ಸ್ವಾಮಿ, ನೀವು ಹಿಂಬಾಗ್ಲ ಮೂಲಕ ವಿಧಾನ ಪರಿಷತ್ ಪ್ರವೇಶ ಮಾಡಿದ್ದೀರಿ. ನೀವೇನು ಜನಗಳಿಂದ ಆಯ್ಕೆಯಾಗಿ ಹೋಗಿದ್ದೀರಾ ಸ್ವಾಮಿ? ನಿಮ್ಮ ತಂದೆಯ ಅಧಿಕಾರದ ಅವಧಿಯಲ್ಲಿ ನೀವು ಹಿಂಬಾಗ್ಲ ಮೂಲಕ ಹೋಗಿರೋರು. ಯಾವ ನೈತಿಕತೆ ಇಟ್ಟು ನೀವು ಮೈಸೂರು ಬಗ್ಗೆ ಮಾತಾಡ್ತೀರಿ, ಮಹಾರಾಜರ ಬಗ್ಗೆ ಮಾತಾಡ್ತೀರಿ? ಈ ಕೂಡಲೇ ನಾನಾದರೂ ಕೂಡ ನಿಮ್ಮ ಮಾಧ್ಯಮದ ಮುಖೇನ ಅವ್ರಿಗೆ ಆಗ್ರಹಪಡಿಸೋದು, ಈ ಕೂಡಲೇ ನೀವು ಕೊಟ್ಟಿರುವಂಥ ಸ್ಟೇಟ್ಮೆಂಟ ವಾಪಸ್ ತಗೊಂಡು ನೀವು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕುಟುಂಬಸ್ಥರಿಗೆ, ವಂಶಸ್ಥರಿಗೆ ಮತ್ತು ಇಡೀ ಮೈಸೂರು ರಾಜ್ಯಕ್ಕೆ ಕ್ಷಮೆಯನ್ನು ಕೇಳುವಂಥ ಕೆಲಸ ಆಗಬೇಕು. ನೀವು ಕೆಲಸ ಮಾಡಿದ್ದೀವಿ ಅಂತ ಹೇಳ್ತೀರಿ ಸ್ವಾಮಿ, ನಮ್ಮ ತೆರಿಗೆಯಲ್ಲಿ ಮಾಡಿದ್ದೀವಿ. ಮಹಾರಾಜರ ಕಾಲದಲ್ಲಿ ಕರ ವಿಧಿಸಬಾರ್ದು, ನೀರಿಗೆ ಕರ ವಿಧಿಸಬಾರ್ದು, ಉಪ್ಪಿಗೆ ಕರ ವಿಧಿಸಬಾರ್ದು ಅಂತೇಳಿ ಆಳ್ವಿಕೆ ಕೊಟ್ಟಂಥವ್ರು. ಇವತ್ತು ನಮ್ಮ ತೆರಿಗೆಯಲ್ಲಿ ನೀವು 2,500 ಕಟ್ಟಿ 3,500 ಕೊಟ್ಟು ಅವತ್ತು ಕೊಟ್ಟಂಥ ಅವರ ಕಾರ್ಯಕ್ರಮಗಳಿಗೆ ನೀವು ಸಮಾನರಾಗಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಅಭಿವೃದ್ಧಿ ಮಾಡ್ತಾ ಇರ್ಬೋದು, ಆದರೆ ಅವತ್ತು ಏನೂ ಕಾಣದೇ ಇರುವಂಥ ದಿನಮಾನಗಳಲ್ಲಿ ನಮ್ಮ ಮಂಡ್ಯಕ್ಕೆ ಜೀವನಾಡಿ ಆದ್ರಲ್ಲ, ಬೆಂಗಳೂರು ನಗರಕ್ಕೆ ಜೀವನಾಡಿಯಾಗಿ ಇವತ್ತು ಮೈಸೂರಲ್ಲಿ ನಾವಿಲ್ಲಿ ನಿಂತಿದ್ದೀವಲ್ವ, ನಾವೆಲ್ಲಿ ಕಲ್ಲು ಎಸೆದ್ರೂ ಕೂಡ ಮಹಾರಾಜರ ಹೆಸರು ಹೇಳ್ತದೆ. ನಿಮ್ಮ ಹೆಸ್ರನ್ನ ಒಂದು ರಸ್ತೆಗಳು ಹೇಳ್ಬೋದು, ಯಾವುದೋ ಒಂದು ಕಟ್ಟಡಗಳು ಹೇಳ್ಬೋದು. ಆದರೆ ಇವತ್ತೂ ಕೂಡ ಏನಾದರೂ ನಾವೆಲ್ಲರೂ ಈ ಒಂದು ಬದುಕ್ತಾ ಇದ್ದೀವಿ ಅಂದರೆ ಮಹಾರಾಜರ ಅವತ್ತು ಕೊಟ್ಟಂಥ ಕೊಡುಗೆಗಳಿಗೆ ಅಂತ ನಾನು ನಿಮ್ಮ ಈ ಮಾಧ್ಯಮದ ಮೂಲಕ ಹೇಳ್ತಾ, ಅವರ ಸ್ಟೇಟ್ಮೆಂಟ್ ವಾಪಸ್ ತಗೊಳ್ಳಿಲ್ಲ ಅಂದರೆ ರಾಜ್ಯಾದ್ಯಂತ ಉಗ್ರ ಚಳವಳಿ ಆರಂಭಿಸಬೇಕಾಯ್ತದೆ. ನೀವು ಈ ಕೂಡಲೇ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹಪಡಿಸ್ತೇನೆ. ಹೇಳವ್ರೆ ನಿನ್ನೆ ಕ್ಷಮೆ ಕೇಳಲ್ಲ ಬೇರೆ ರೀತಿ ಅಂತ, ಇವತ್ತಿನ ಇದಕ್ಕೆ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾರೆ. ಹೇಳ್ತಾರೆ, ನಿನ್ನೆ ಹೇಳ್ದವ್ರು ಇವತ್ತು ಹೇಳಲ್ವಾ? ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಆ ಕೆಲಸ ಆಗುತ್ತೆ, ನೀವು ಕ್ಷಮೆ ಕೇಳಲೇಬೇಕು ಅಂತ ಆಗ್ರಹಪಡಿಸ್ತೀವಿ.